ಕುಮಾರಿ ಅನುಷಾ ಅವರು ತಮ್ಮ ಕನ್ನಡದ ಮುದ್ದಾದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ನಿಮ್ಮ ಫೋನ್ಗಳನ್ನು ಸೈಲೆಂಟ್ ಮೋಡ್ನಲ್ಲಿಡಿ. ನಮ್ಮ ಮಕ್ಕಳಿಗೆ ಮಾದರಿಯಾಗಬಲ್ಲ ಒಂದು ಪುಟಾಣಿ ಅನುಷಾ ಇವತ್ತು. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅವರು ವಿಶೇಷವಾಗಿ ನಿಮ್ಮೆಲ್ಲರ ಮುಂದೆ ತರಬೇಕು ಅಂತ ಕಾಯ್ದು ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕಿವಿಯಾಗಿ ಅಂತ ಕೋರಿಕೆಯನ್ನು ಇಡ್ತಾ ಓವರ್ ಟು ಅನುಷಾ ಅವರು. ನನ್ನ ಹೆಸರು ಅನುಷಾ ಕರಿವಸಿಯ ಹಿರೇಮಠ್. ನಾನು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಜಕ್ಕನಕಟ್ಟೆಯಲ್ಲಿ 9ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಅತಿಥಿ ಮಹೋದಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜಿಂದಾಲ್ ಸಂಸ್ಥೆಯ ಸಿಬ್ಬಂದಿಗಳಿಗೂ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳಿಗೂ ಹಾಗೂ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅನಂತ ಕೋಟಿ ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ. ನನ್ನ ಹಿರಿಯ ಹಾಗೂ ಕಿರಿಯ ವಾಗ್ಮಿಗಳ ದಯೆ ಮತ್ತು ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲೆ ಇರಲಿ ಅಂತ ಹೇಳ್ತಾ, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಗೀತವ ಬಲ್ಲಾತ ಜಾಣನಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಜಾಣನೋ ಆತ ಜಾಣನೋ ಲಿಂಗವನೆರೆ ನಂಬಿದಾತ, ಆತ ಜಾಣನೋ ಜಂಗಮಕ್ಕೆ ದನವ ಸವೇಸುವಾತ, ಆತ ಜಾಣನೋ ಜವನವ ಬಾಯಲು ಬಾಲವನ್ನೇ ಕೊಯ್ದು ಹೋದಾತ, ಆತ ಜಾಣನೋ ನಮ್ಮ ಕೂಡಲ ಸಂಗನ ಶರಣನು ಅಂತ ಹೇಳ್ತಾ ಬಸವಣ್ಣನವರ ವಚನದೊಂದಿಗೆ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ನಾನು ಬಳ್ಳಾರಿಗೆ ಬಂದಿದ್ದೀನಿ. ಇವತ್ತು ವಿಶೇಷ ಏನು ಅಂತಂದ್ರೆ, ಇವತ್ತು ನಾವು ಮೊದಲನೇ ಸತಿ ಜಿಂದಾಲ್ ಕಂಪ್ನಿಯನ್ನು ನೋಡ್ತಾ ಇರೋದು, ಮೊದಲನೇ ಸತಿ ಜಿಂದಾಲ್ ಸಂಸ್ಥೆಗೆ ಬಂದಿರೋದು. ಇವತ್ತು ಜಿಂದಾಲ್ ಅಂತಂದ್ರೆ ಏನು ಅಂತ ನನ್ನ ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ, ಇವತ್ತು ಜಿಂದಾಲ್ ಅನ್ನೋ ಒಂದು ಶಬ್ದಕ್ಕೆ ಆಂಗ್ಲ ಭಾಷೆಯಿಂದ ಮತ್ತು ಹಿಂದಿ ಭಾಷೆಯಿಂದ ಒಂದು 2 ಪದಗಳೇನಾಗಿದೆ ಅಂದರೆ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ನನ್ನ ಒಂದು ದೃಷ್ಟಿಯಿಂದ ಹೇಳ್ತೀನಿ, ಜಿಂದಾಲ್, ಜಿಂದಾ ಮತ್ತು ಆಲ್ ಅಂತಕ್ಕಂಥ 2 ಶಬ್ದಗಳು ಕೂಡ್ಕೊಂಡಿದೆ. ಜಿಂದಾ ಅಂದ್ರೆ ಏನು ಅಂತ ನಾವು ಹಿಂದಿಯಲ್ಲಿ ನೋಡೋದಾದ್ರೆ, ಜಿಂದಾ ಅಂದ್ರೆ ಜೀವಂತ ಅಂತ ಹೇಳ್ತೀವಿ. ಆಲ್ ಅಂದ್ರೆ ಏನು, ಎಲ್ಲರೂ ಅಂತ. ಇವತ್ತು ನನ್ನ ದೃಷ್ಟಿಯಲ್ಲಿ ಹೇಳ್ತಾ ಹೋದ್ರೆ ಜಿಂದಾಲ್ ಅಂದ್ರೆ ಏನು ಅಂತಂದ್ರೆ, ಎಲ್ಲರಿಗೂ ಕೂಡ ಸಮಾನವಾದಂತ ಬದುಕುವಂತ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಈ ಜಗತ್ತಲ್ಲಿ ಇದ್ರೆ ಅದು ನಮ್ಮ ಜಿಂದಾಲ್ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಬರುವಾಗ ಗುರುಗಳು ಹೇಳಿದ್ರು ಏನು ಅಂತಂದ್ರೆ, ಇದರಲ್ಲಿ ಕೇವಲ ಈ ಒಂದು ಜಿಂದಾಲ್ ಸಂಸ್ಥೆಯಲ್ಲಿ ಕೇವಲ ಕರ್ನಾಟಕದವ್ರು ಅಷ್ಟೇ ಕೆಲಸ ಮಾಡ್ತಾ ಇಲ್ಲ, ಉತ್ತರ ಪ್ರದೇಶದವರಾಗಿರ್ಬೋದು, ಆಂಧ್ರ ಪ್ರದೇಶದವರಾಗಿರ್ಬೋದು, ಒಡಿಸ್ಸಾದವರಾಗಿರ್ಬೋದು, ಬಿಹಾರದವರಾಗಿರ್ಬೋದು, ಹೀಗೆ ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಕೇವಲ ನಮ್ಮ ಕರ್ನಾಟಕವ್ರಿಗಷ್ಟೇ ಬದುಕುವಂತ ಹಕ್ಕಿಲ್ಲ, ಎಲ್ಲರೂ ಕೂಡ ಈ ಒಂದು ಈ ಜಿಂದಾಲ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಬಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ನಮ್ಮ ಜಿಂದಾಲ್ ಅನ್ನೋದ್ರಲ್ಲಿ ಇವತ್ತು ಹೆಮ್ಮೆ ಪಡಬೇಕು ಬಂಧುಗಳೇ ಅಂತ. ಇವತ್ತು ಎಲ್ಲರ ಹತ್ರ ನಾವು ಒಂದು ಕ್ಷಮೆ ಕೇಳಬೇಕು. ಏನು ಅಂತಂದ್ರೆ, 3 ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ ನನ್ನಿಲ್ಲೇ ಕರೆಸ್ಬೇಕು ಅಂತ. ಆದ್ರೆ ಕಾರಣಾಂತರಗಳಿಂದ ನನ್ಗೆ ಇಲ್ಲಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ನಾ ಬಂದಿರೋದು ನನ್ನ ಭಾಗ್ಯನೇ ಅಂತ ಹೇಳ್ಬೋದು, ಯಾವುದೋ ಒಂದು ಜನ್ಮದ ಪುಣ್ಯನೇ ಅಂತ ಹೇಳ್ಬೋದು. ಇವತ್ತು ನಾ ಇಲ್ಲಿ ಬಂದಿರೋದು ಇಲ್ಲಿ ಬಳ್ಳಾರಿಗೆ ಬಂದಿದ್ದೀನಿ. ಬಳ್ಳಾರಿ ವಿಶೇಷತೆ ಹೇಳೋದಾದ್ರೆ, ನಾನು ಕನ್ನಡದ ಮಾತುಗಳನ್ನ ಶುರು ಮಾಡೋಕ್ಕಿಂತ ಮುಂಚೆ ಬಳ್ಳಾರಿ ಬಗ್ಗೆ 2 ಮಾತನಾಡ್ತೀನಿ. ಇವತ್ತು ಬಳ್ಳಾರಿ ಅಂತ ನೋಡೋದಾದ್ರೆ, ಹಾಗಾದ್ರೆ ಬಳ್ಳಾರಿ, ಈ ಒಂದು ಬಳ್ಳಾರಿ ಅಂತಕ್ಕಂಥ ಹೆಸರು ಈ ನಗರಕ್ಕೆ ಹೇಗೆ ಬಂತು ಅಂತ ನಾವು ನೋಡೋದಾದ್ರೆ, ಹೇಳುತ್ತಾರೆ ಮಲ್ಲಚಟ್ಟಿ ಅಂತ ಒಬ್ಬ ವರ್ತಕ ಏನ್ ಮಾಡ್ತಾನೆ ಅಂದ್ರೆ, ಕೋಳೂರಿನಿಂದ ಬಳ್ಳಾರಿಗೆ ಕೆಲಸದ ನಿಮಿತ್ತ ಬಂದಿರ್ತಾನಂತೆ. ಅವನು ಪೂಜೆ ಮಾಡ್ಲಿಕ್ಕೆ ಅಂತ ಶಿವಲಿಂಗವನ್ನು ಹುಡುಕ್ತಾನೆ. ಎಲ್ಲೂ ಕೂಡ ಏನಾಗಲ್ಲ ಅಂತಂದ್ರೆ, ಶಿವಲಿಂಗ ಸಿಗದೇ ಇರುವಂತ ಕಾರಣದಲ್ಲಿ ಈ ಧಾನ್ಯಗಳನ್ನ ಅಳಿಲಿಕ್ಕೆ ನಾವು ಬಳ್ಳವನ್ನ ಬಳಸ್ತೀವಿ, ಸಿದ್ಧಿ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಬಳ್ಳವನ್ನ ಏನು ಮಾಡ್ತಾನೆ ಅಂತಂದ್ರೆ, ಬಂಡೆ ಮೇಲಿಟ್ಟು ಅದನ್ನೇ ಶಿವಲಿಂಗ ಅಂತ ಭಾವಿಸಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನಂತೆ. ಶಿವ ಈತನ ಒಂದು ಭಕ್ತಿಯನ್ನು ನೋಡಿ ಪ್ರಸನ್ನನಾಗ್ತಾನೆ. ಅವಾಗ ಬಂಡೆ ಮೇಲಿರ್ತಕ್ಕಂಥ ಬಳ್ಳವೇ ಶಿವಲಿಂಗ ಆಗಿ ಪರಿವರ್ತನೆ ಆಗುತ್ತಂತೆ. ಅದಕ್ಕೋಸ್ಕರ ಬಂಡೆ ಮೇಲೆ ಇರ್ತಕ್ಕಂಥ ಬಳ್ಳ ಶಿವಲಿಂಗವಾಗಿ ಪರಿವರ್ತನೆ ಆಗೋದಕ್ಕೋಸ್ಕರ ಆ ಪ್ರದೇಶಕ್ಕೆ ಬಳ್ಳಾರಿ ಅಂತಕ್ಕಂಥ ಒಂದು ಹೆಸರು ಬಂತು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಅಂತ ಹೇಳ್ಬೋದು. ಇವತ್ತು ಅಷ್ಟೇ ಅಲ್ಲದೆ, ಇನ್ನೊಂದು ರೀತಿಯಲ್ಲಿ ಬಳ್ಳಾರಿ ಅಂತ ನೋಡೋದಾದ್ರೆ, ಬಳ ಎಂಬ ಒಂದು ರಾಕ್ಷಸನನ್ನ ಇಂದ್ರದೇವ ಏನು ಮಾಡಿದ್ದ ಅಂತಂದ್ರೆ, ಈ ಒಂದು ಪ್ರದೇಶದಲ್ಲಿ ಸಂಹಾರ ಮಾಡಿದ್ದ. ಅದಕ್ಕೋಸ್ಕರ ಈ ಒಂದು ಸ್ಥಳಕ್ಕೆ ಬಳ್ಳಾರಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ, ಇಲ್ಲಿರ್ತಕ್ಕಂಥ ದುರ್ಗಾದೇವಿಯನ್ನ ನಾವು ಬಳ್ಳಾರಿ ಅಂತಕ್ಕಂಥ ಹೆಸರಿಂದ ಕರಿತೀವಿ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಈ ಪ್ರದೇಶವನ್ನ ನಾವು ಬಳ್ಳಾರಿ ಅಂತ ಕರಿತೀವಿ ಅಂತ. ಇವತ್ತು ಬಳ್ಳಾರಿ ಅಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಿಗೆ ಬರೋದೇ JSW ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಇಡೀ ಏಷ್ಯಾದಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ ಅಂತಂದ್ರೆ, ಅದು ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ ಇದೆ ಅನ್ನೋದೇ ಇವತ್ತು ಹೆಮ್ಮೆಯ ಒಂದು ವಿಚಾರವಾಗಿದೆ ಅಂತ ಹೇಳ್ಬೋದು. ಇವತ್ತು ಬಳ್ಳಾರಿ ಅಂದ್ರೆ ಇನ್ನೊಂದೇ ನೆನಪಿಗೆ ಬರುತ್ತೆ ಅಂತಂದ್ರೆ, ಗಣಿಗಾರಿಕೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಶ್ರೀಮಂತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆ ಇದ್ರೆ ಅದು ನಮ್ಮ ಬಳ್ಳಾರಿ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ. ಕೇವಲ ಅದಷ್ಟೇ ಅಲ್ಲದೆ, ಇವತ್ತು ಹೇಳ್ತಾರೆ ವಿಶ್ವವಿಖ್ಯಾತ ಪಡೆದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಗೊತ್ತು, ಅದರ ರಾಜಧಾನಿ ಹಂಪಿ ಇರುವುದು ಕೂಡ ನಮ್ಮ ಬಳ್ಳಾರಿ
ಬಳ್ಳಾರಿಯಲ್ಲಿ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ. ಇವತ್ತು ಬಳ್ಳಾರಿ ಅಂದ ತಕ್ಷಣ ಹೇಳುತ್ತಾರೆ ಇಡೀ ಒಂದು ಕರ್ನಾಟಕದಲ್ಲಿ 8ನೇ ದೊಡ್ಡ ಜಿಲ್ಲೆ ನಮ್ಮ ಬಳ್ಳಾರಿ. ಈ ಒಂದು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಹಂಪಿ ಒಂದು ವಿಶೇಷತೆ ಏನು ಅಂತಂದ್ರೆ 2019ರಲ್ಲಿ ಅಮೆರಿಕದಲ್ಲಿ ಏನಾಯಿತು ಅಂತಂದ್ರೆ ನ್ಯೂಯಾರ್ಕ್ ಟೈಮ್ ಅಂತಕ್ಕಂಥ ಒಂದು ದಿನಪತ್ರಿಕೆಯಲ್ಲಿ ನೋಡಲೇಬೇಕಾಗಿರ್ತಕ್ಕಂಥ ಜಾಗತಿಕ ಪ್ರೇಕ್ಷಣೀಯ ಸ್ಥಳದಲ್ಲಿ 2ನೇ ಸ್ಥಾನವನ್ನು ಪಡೆದಿದ್ದು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಬಳ್ಳಾರಿ ಜಿಲ್ಲೆಯ ಈ ಒಂದು ಹಂಪಿ ಅನ್ನೋದರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಅಂದ್ರೆ ಕೇವಲ ಹಂಪಿ ಈ ಒಂದು ಭಾರತದಲ್ಲಿ ಸುಪ್ರಸಿದ್ಧಿಯನ್ನು ಪಡೆಯದೆ ಸಪ್ತಸಾಗರದ ಆಚೆಗೂ ಕೂಡ ಹಂಪಿಯ ಕಂಪಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಹೇಳುತ್ತಾರೆ ಕರ್ನಾಟಕದಲ್ಲಿರುವಂಥ ಏಕೈಕ ಕರಡಿ ಧಾಮ ಮತ್ತು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವನ್ಯಜೀವಿ ಧಾಮ ದಾಮೋಜಿ ಕರಡಿ ಧಾಮ ಇರೋದು ಕೂಡ ನಮ್ಮ ಬಳ್ಳಾರಿಯಲ್ಲಿ ಅಂತ ಹೇಳುತ್ತೆ. ಕೇವಲ ಅದಷ್ಟೇ ಅಲ್ಲದೆ ಇವತ್ತು ಹೇಳುತ್ತಾರೆ ಏನು ಅಂತಂದ್ರೆ ಈ ಒಂದು ಬಳ್ಳಾರಿಯಲ್ಲಿ ಎಷ್ಟು ಜನ ಕವಿಗಳಿದ್ರು ಅಂತಂದ್ರೆ ಬಹಳಷ್ಟು ಜನ ಕವಿ ವರೇಣ್ಯರು ಏನಾಗಿದ್ದಾರೆ ಅಂದ್ರೆ ಬಳ್ಳಾರಿಯಲ್ಲಿ ಹುಟ್ಟಿ ಈ ಒಂದು ನಾಡಿನ ಗುಣಗಾನವನ್ನು ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಹಾಗಾದ್ರೆ ಎಷ್ಟು ಜನ ಕವಿಗಳಲ್ಲಿ ಇದ್ರು ಅಂತ ನೋಡೋದಾದ್ರೆ ಇವತ್ತು ಬಳ್ಳಾರಿಯ ರಾಘವ ಆಗಿರ್ಬೋದು, ಹರಿಹರರಾಗಿರ್ಬೋದು, ರಾಘವಂಕರಾಗಿರ್ಬೋದು, ಬಳ್ಳಾರಿಯ ಚಾಮರಸ ಆಗಿರ್ಬೋದು, ಹೀಗೆ ಹಲವಾರು ಕವಿಗಳು, ಹಲವಾರು ನಟ ನಟಿಯರು, ಹಲವಾರು ರಾಜಕಾರಣಿಗಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಇದೇ ಒಂದು ಬಳ್ಳಾರಿ ಹುಟ್ಟಿದ್ರು ಅಂತ. ರಾಜ ಮಹಾರಾಜಂದ್ರು ನೋಡೋದಾದ್ರೂ ಕೂಡ ಇವತ್ತು ಶಾತವಾಹನರು, ಕದಂಬರು, ಹೊಯ್ಸಳರು, ಅದಷ್ಟೇ ಅಲ್ಲದೆ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ಬೋದು, ಹಲವಾರು ಜನ ಇದೇ ಬಳ್ಳಾರಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದ್ದು ಈ ಒಂದು ನಾಡನ್ನ ಆಳ್ವಿಕೆ ಮಾಡಿದ್ರು ಅಂತ ಹೇಳ್ಬೋದು. ಇವತ್ತು ಗಾಂಧೀಜಿ ಅಂತ ನೋಡೋದಾದ್ರೂ ಕೂಡ ಹೇಳುತ್ತಾರೆ ಅಸಹಕಾರ ಚಳವಳಿ ನಮ್ಗೆಲ್ರಿಗೂ ಕೂಡ ಗೊತ್ತು. ಸ್ವತಂತ್ರ ಸಿಗ್ಬೇಕಾದಾಗ ಅಸಹಕಾರ ಚಳವಳಿ ಮಾಡ್ತಾರೆ. ಅವಾಗ ಗಾಂಧೀಜಿ ಅವರು ಬಳ್ಳಾರಿಗೆ ಬಂದಿದ್ರಂತೆ. ಈ ಒಂದು ಕಾರಣಾಂತರಗಳಿಂದ 8 ಗಂಟೆಗಳ ಕಾಲ ಈ ಒಂದು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ರೈಲ್ವೆ ನಿಲ್ದಾಣದಲ್ಲಿ ಅವ್ರು ತಂಗಿದ್ರು ಅಂತಕ್ಕಂಥ ಒಂದು ಇತಿಹಾಸದಲ್ಲಿ ಕೂಡ ನಾವು ನೋಡಿದ್ದೀವಿ ಅಂತ ಹೇಳ್ಬೋದು. ಇವತ್ತು ನಾನು ಇಲ್ಲಿ ಮಾತನಾಡಕ್ ಬಂದಿರೋದು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿ ಅಂತ. ಇವತ್ತು ಕನ್ನಡ ಅಂತ ನಾವು ತಗೊಂಡಾಗ ಹೇಳ್ತಾರೆ ಕಲಿಯೋಕೆ 101 ಭಾಷೆ ಆದ್ರೆ ಆಡೋಕೆ ಒಂದೇ ಒಂದು, ಅದು ನಮ್ಮ ಕನ್ನಡ ಕಸ್ತೂರಿ ಕನ್ನಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಹೇಳ್ತೀವಿ ನಾವು ಕರ್ನಾಟಕದ ಪಾರಂಪರೆ ಬಗ್ಗೆ ಮಾತನಾಡ್ತೀವಿ, ಕರ್ನಾಟಕದ ಇತಿಹಾಸದ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಕರ್ನಾಟಕದ ನಾಡದೇವತೆ ಬಗ್ಗೆ ಬಹಳಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇವತ್ತು ಕರ್ನಾಟಕದ ನಾಡದೇವತೆ ಅಂತ ನೋಡೋದಾದ್ರೆ ನಮ್ ಮೊದಲಿಗೆ ನೆನಪಿಗೆ ಬರೋಳು ತಾಯಿ ಭುವನೇಶ್ವರಿ ದೇವಿ ಅಂತ ಹೇಳುತ್ತಾರೆ. ಹಾಗಾದ್ರೆ ಭುವನೇಶ್ವರಿ ಈಕೆ ಅರ್ಥ ಏನು ಅಂತ ನೋಡೋದಾದ್ರೆ ಭುವನ ಮತ್ತು ಈಶ್ವರಿ ಅಂತ. ಭುವನ ಅಂದ್ರೆ ಭೂಮಂಡಲಕ್ಕೆ ನಾವು ಭುವನ ಅಂತ ಕರಿತೀವಿ, ಈಶ್ವರಿ ಅಂತಂದ್ರೆ ಒಡತಿ ಎಂದರ್ಥ. ಇಡೀ ಭೂಮಂಡಲಕ್ಕೆ ಯಾರಾದ್ರೂ ಒಡತಿ ಇದ್ರೆ ಅದು ನಮ್ಮ ಕರ್ನಾಟಕದ ನಾಡದೇವತೆ ಆಗಿರ್ತಕ್ಕಂಥ ತಾಯಿ ಭುವನೇಶ್ವರಿ ದೇವಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಅಂತ ಭುವನೇಶ್ವರಿ ದೇವಿ ನಮ್ಮ ಕನ್ನಡದ ನಾಡದೇವತೆ ಹೇಗಾದ್ಲು ಅಂತ ನೋಡೋದಾದ್ರೆ ನಮ್ಮ ಕನ್ನಡ ನಾಡನ್ನಾಳಿರ್ತಕ್ಕಂಥ ಎಲ್ಲ ರಾಜವಂಶಸ್ಥರು ಕೂಡ ಕದಂಬರಾಗಿರ್ಬೋದು, ಗಂಗರಾಗಿರ್ಬೋದು, ಚೋಳರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಅದಷ್ಟೇ ಅಲ್ಲದೆ ಹಕ್ಕಬುಕ್ಕರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ಬೋದು, ಹೀಗೆ ಹಲವಾರು ಜನ ರಾಜವಂಶಸ್ಥರು ಕೂಡ ತಾಯಿ ಭುವನೇಶ್ವರಿ ದೇವಿಯನ್ನು ಪೂಜೆ ಮಾಡಿ ೋಸ್ಕರ ಆಕೆ ನಮ್ಮ ಕನ್ನಡದ ನಾಡದೇವತೆ ಆದ್ಲು ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇವತ್ತು ಯಾವುದಾದ್ರೂ ಒಂದು ಭಾಷೆಗೆ ದೇವತೆಯ ಆಕಾರವನ್ನು ಕೊಟ್ಟು ಆಕೆಗೆ ಸೀರೆ ಉಡಿಸಿ, ಮಲ್ಲಿಗೆ ಮೂಡಿಸಿ, ಅರ್ಶನವನ್ನಿಟ್ಟು, ಕುಂಕುಮವನ್ನಿಟ್ಟು ತಾಯಿ ಭುವನೇಶ್ವರಿ ದೇವಿ ಅಂತ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಜನಾಂಗ ಇವತ್ತು ಜಗತ್ತಲ್ಲಿ ಸಿಕ್ಕರೆ ಅದು ನಮ್ಮ ಕನ್ನಡಿಗರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಇವತ್ತು ಹೇಳ್ತೇವೆ ನಾವು ಕನ್ನಡ ಅಂದ ತಕ್ಷಣ ಏನು ಕನ್ನಡ ಅಂತಂದ್ರೆ ಕನ್ನಡ ಅಂದ್ರೆ ಕನ್ನಡ, ಕ ಅಂದ್ರೆ ಕಠಿಣ, ನ ಅಂದ್ರೆ ನಡುಗೆಯಲ್ಲೂ, ಡ ಅಂದ್ರೆ ಡಮರುವಿನಂತೆ ಸದ್ದು ಮಾಡಿ ಎದ್ದು ನಿಲ್ತಕ್ಕಂಥ ಯಾವುದಾದ್ರೂ ಒಂದು ಭಾಷೆ ಜಗತ್ತಲ್ಲಿ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಇವತ್ತು ನಾವೆಲ್ಲ ಕನ್ನಡಿಗರು ಕೂಡ ಗೌರವದಿಂದ ನೋಡಬೇಕು ಅಂತ. ಇವತ್ತು ಹೇಳುತ್ತಾರೆ ಏನು ಅಂತಂದ್ರೆ ನಮ್ಮ ಕರ್ನಾಟಕ ಅನ್ನೋದು ಎಂಥ ಒಂದು ನಾಡು ಅಂತಂದ್ರೆ ನ್ಯಾಯ, ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಿಗಳ ನಾಡಿಂದೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಅಂತ ನೋಡೋದಾದ್ರೆ ಈ ಒಂದು ಕರ್ನಾಟಕ ಹೇಗೆ ರಚನೆ ಆಯಿತು ಅಂತ ನೋಡೋದಾದ್ರೂ ಕೂಡ ಮೊದಲಿಗೆ ಹೇಳ್ತಾ ಇದ್ರು ಕರ್ನಾಟಕ ಅನ್ನೋದು ಹರಿದು ಹಂಚೋಗಿತ್ತು ಅಂತ. 5 ಭಾಗಗಳಲ್ಲಿ ಕರ್ನಾಟಕ ಹರಿದು ಹಂಚೋಗಿತ್ತು. ಯಾವ್ಯಾವ ಭಾಗಗಳು ಅಂತ ನೋಡೋದಾದ್ರೆ ಒಂದು ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಕೊಡಗು ಕರ್ನಾಟಕ ಅಂತಕ್ಕಂಥ 5 ಭಾಗಗಳು ಏನಾಗಿತ್ತು ಅಂತಂದ್ರೆ ನಮ್ಮ ಕರ್ನಾಟಕ ಹರಿದು ಹಂಚೋಗಿತ್ತು. ಎಲ್ಲ ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನಾಗಿ ನಿರ್ಮಾಣ ಮಾಡಬೇಕು ಅಂತ ಬಹಳಷ್ಟು ಜನ ಕನಸು ಕಂಡಿದ್ರು. ಅದರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ನಾರಾಯಣ ರಾಯರಾಗಿರ್ಬೋದು, ಆಲೂರು ವೆಂಕಟರಾಯರಾಗಿರ್ಬೋದು, ಹೀಗೆ ಹಲವಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕನ್ನಡಿಗರನ್ನ ಒಟ್ಟುಗೂಡಿಸಿ ಒಂದು ರಾಜ್ಯವನ್ನ ನಿರ್ಮಾಣ ಮಾಡ್ತಾರೆ. ಆ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಕೊಡುತ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಒಂದಿಷ್ಟು ದೂರುಗಳು ಬರ್ತವೆ, ನಮಗೆ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರು ಬೇಡ ಅಂತಂದಾಗ ಹಾಗಾದ್ರೆ ಕರುನಾಡನ್ನ, ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡನ್ನ, ಕನ್ನಡಿಗರಿರ್ತಕ್ಕಂಥ
ಇರ್ತಕ್ಕಂಥ ಸ್ಥಳವನ್ನ ಕರ್ನಾಟಕ ಅಂತ ಕರೆಯೋಣ ಅಂತ ಏನ್ ಮಾಡ್ತಾರೆ ಅಂದ್ರೆ 1973ರಂದು ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಅಂತ. ಇವತ್ತು ಕರ್ನಾಟಕ ಮತ್ತು ಕನ್ನಡ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದು ಕವಿಗಳ ದೃಷ್ಟಿಯಲ್ಲಿ ಮಂತ್ರಕಣ, ಶಕ್ತಿಕಣ, ತಾಯಿ ಕಣ, ದೇವಿ ಕಣ. ಈ ದಿಸೆಯಲ್ಲಿ ಕುವೆಂಪು ಒಂದು ಮಾತು ಹೇಳ್ತಾರಂತೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀರೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರೇ ಕಾವೇರಿ ಅಂತ ನಮ್ಮ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಒಂದು ಮಾತನ್ನ ಹೇಳ್ತಾರೆ ಅಂತ. ಇವತ್ತು ನಾವು ಕನ್ನಡದ ಬಗ್ಗೆ ಹೇಳ್ತೀವಿ, ಇವತ್ತು ಕರ್ನಾಟಕದಲ್ಲಿ 6 ಕೋಟಿ ಜನ ನಾವು ಕನ್ನಡಿಗರಿದ್ದೀವಿ. ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಕನ್ನಡದ ಮೂಲ ಪುರುಷ ಯಾರು ಅಂತ ನಾವು ನೋಡೋದಾದ್ರೆ ಇವತ್ತು ಪೌರಾಣಿಕವಾಗಿ ಹೇಳ್ತಾರೆ. ಈ ಒಂದು ಪುರಾಣದ ಕಥೆ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಯಾವುದದು ಅಂತಂದ್ರೆ ಒಂದು ದಕ್ಷ ಬ್ರಹ್ಮ ಯಾಗ ನಡೀತಾ ಇರುತ್ತೆ. ಆ ಯಾಗಕ್ಕೆ ಶಿವ ಪಾರ್ವತಿ ಅವ್ರನ್ನ ಆಹ್ವಾನ ಮಾಡಿರಲ್ಲ. ಅವಾಗ ಪಾರ್ವತಿ ಏನ್ ಮಾಡ್ತಾಳೆ ಅಂತಂದ್ರೆ ಬೇಜಾರಾಗಿ ಶಿವನ ಜೊತೆಗೆ ಜಗಳವಾಡಿ, ನೀ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಯಾಗಕ್ಕೆ ಹೋಗ್ತೀನಿ ಅಂತ ಏನ್ ಮಾಡ್ತಾಳೆ ಅಂದ್ರೆ ಆ ಪಾರ್ವತಿ ಏನ್ ಮಾಡ್ತಾಳೆ, ದಕ್ಷ ಬ್ರಹ್ಮ ಯಾಗಕ್ಕೆ ಬರ್ತಾಳೆ. ಯಾಗಕ್ಕೆ ಬಂದಾಗ ಅಲ್ಲಿ ಶಿವನಿಂದ ನೀನು ತಾಳಲಾರದೆ ಪಾರ್ವತಿ ಅಗ್ನಿ ಆಹುತಿ ಆಗ್ತಾಳೆ ಅಂತಕ್ಕಂಥ ಒಂದು ಕತೆ ನಮ್ಗೆಲ್ರಿಗೂ ಕೂಡ ಗೊತ್ತು. ಈ ಒಂದು ಕಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ವಿಷಯವನ್ನ ಕೇಳಿರ್ತಕ್ಕಂಥ ಶಿವನಿಗೆ ಕೋಪ ಬರುತ್ತಂತೆ. ಈ ಒಂದು ಕೋಪದಿಂದ ತನ್ನ ತಲೆಯನ್ನ ಜಾಡಿಸಿದಾಗ ಅಲ್ಲಿ ಹುಟ್ಟಿಕೊಂಡಿರೋನು ಯಾರು ಅಂದ್ರೆ ವೀರಭದ್ರ ಅಂತ ಹೇಳ್ತಾನೆ. ನೋಡಿ, ವೀರಭದ್ರ ಹುಟ್ಟಿದ ತಕ್ಷಣ ಎಲ್ಲವನ್ನ ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಎಲ್ಲರನ್ನ ಕೊಲ್ಲಲಿಕ್ಕೆ ಶುರು ಮಾಡ್ತಾನಂತೆ. ಅವಾಗ ಏನಾಗುತ್ತೆ ಅಂದ್ರೆ ವಿಷ್ಣು ಬಂದು, ಸ್ವಾಮಿ ನೀವು ಬಹಳಷ್ಟು ಕೋಪದಿಂದ ಇದ್ದೀರಿ, ನಿಮ್ಮ ಕೋಪವನ್ನ ಕಡಿಮೆ ಮಾಡ್ಲಿಕ್ಕೆ ದಿನವೂ ಕೂಡ ನಾನು 108 ಕಮಲ ಪುಷ್ಪಗಳಿಂದ ನಿಮ್ಮನ್ನ ಪೂಜೆ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ ಅಂದ್ರೆ ವಿಷ್ಣು ಹೇಳ್ತಾನಂತೆ. ಅದೇ ರೀತಿ ದಿನವೂ ಕೂಡ ಆತ ಏನ್ ಮಾಡ್ತಾನೆ ಅಂದ್ರೆ 108 ಕಮಲ ಪುಷ್ಪಗಳಿಂದ ಈ ಒಂದು ವೀರಭದ್ರನ ಪೂಜೆ ಮಾಡ್ತಾ ಇರುವಾಗ ಒಂದು ದಿನ ಒಂದು ಕಮಲದ ಹೂ ಕಡಿಮೆ ಬಿದ್ದು ಬಿಡುತ್ತಂತೆ. ಅವಾಗ ಏನ್ ಮಾಡಬೇಕು ಅನ್ನೋದೇ ವಿಷ್ಣುವಿಗೆ ತೋಚಲ್ಲ. ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ಅನ್ಸುತ್ತೆ, ಕಣ್ಣನ್ನೇ ಕಮಲಕ್ಕೆ ಹೋಲಿಸಿ ಕಣ್ಣನ್ನ ಕಿತ್ತು ಏನ್ ಮಾಡ್ತಾನೆ ಅಂತಂದ್ರೆ ವೀರಭದ್ರನ ಅಡಿಗಿಡ್ತಾನೆ. ಕಣ್ಣನ್ನ ಕಿತ್ತು ಯಾರು ಅಡಿಗಿಡ್ತಾನಲ್ಲ ಅವನು ಮೊದಲ ಕನ್ನಡಿಗ ಅಂತ ಹೇಳ್ತಾರಂತೆ. ಅಂದ್ರೆ ಮೊದಲ ಕನ್ನಡಿಗ ವೀರಭದ್ರನನ್ನ ನಾವು ಮೊದಲ ಕನ್ನಡಿಗ ಅಂತ ಕರಿತೀವಿ ಅಂತ. ಇವತ್ತು ನಾವು ಹೇಳುತ್ತೇವೆ, ನಮ್ಮ ಕನ್ನಡದ ಉಗಮ ಅಂತ ನೋಡೋದಾದ್ರೆ ಕನ್ನಡದಲ್ಲಿ 49 ಮೂಲಾಕ್ಷರಗಳಿದ್ದಾವೆ ಅಂತ ಅನ್ನೋದು ಗೊತ್ತು ನಮಗೆ. ಆ ಒಂದು ಮೂಲಾಕ್ಷರಗಳಲ್ಲಿ 3 ವಿಧಗಳನ್ನ ನಾವು ಮಾಡ್ತೀವಿ. ಏನು? ಒಂದು ಸ್ವರಾಕ್ಷರಗಳನ್ನ, ಇನ್ನೊಂದು ವ್ಯಂಜನಾಕ್ಷರಗಳು, ಇನ್ನೊಂದು ಯೋಗವಾಹಕಗಳು ಅಂತ ನಾವು ಹೇಳ್ತೀವಿ. ಮೊದಲಿನಾಗೆ ಸ್ವರಾಕ್ಷರಗಳು ಅಂತ ನೋಡೋದಾದ್ರೆ ಹೇಳುತ್ತಾರೆ, ನಮ್ಮ ಕನ್ನಡ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಶಿವ ಪಾರ್ವತಿಯವರು ಇದ್ದಿದ್ದ ಕಾಲದಲ್ಲೇ ನಮ್ಮ ಕನ್ನಡ ಹುಟ್ಟಿತ್ತು ಅಂತ ಹೇಳುತ್ತಾರೆ. ಅದಕ್ಕೊಂದು ಉದಾಹರಣೆ ಏನು ಅಂತಂದ್ರೆ ನಾವು ಸ್ವರಾಕ್ಷರಗಳನ್ನ ಓದ್ತೀವಿ ಇವತ್ತು. ಹಾಗಾದ್ರೆ ಆ ಸ್ವರಾಕ್ಷರಗಳು ಯಾರು ನಿರ್ಮಾಣ ಮಾಡಿದ್ರು ಅಂತ ನಾವು ನೋಡೋದಾದ್ರೆ ಹೇಳ್ತಾರೆ, ಶಿವನ ಡಮರುವಿನಿಂದ ಬಂದಂತಹ ಶಬ್ದಗಳನ್ನ ಪಾಣಿನಿ ಹನುಮಂತ ವಿದ್ವಾಂಸ ಅವುಗಳನ್ನು ಆಧರಿಸಿ ಸ್ವರಾಕ್ಷರಗಳನ್ನ ನಿರ್ಮಾಣ ಮಾಡಿದ್ದ ಅಂತ. ಅಂದ್ರೆ ನಮ್ಮ ಕನ್ನಡ ಶಿವ ಪಾರ್ವತಿಯವರು ಇದ್ದಿದ್ದ ಕಾಲದಲ್ಲಿ ನಮ್ಮ ಕನ್ನಡ ಹುಟ್ಟಿತ್ತು ಅಂತ. ಇನ್ನು ವ್ಯಂಜನಾಕ್ಷರಗಳು ಅಂತ ತಗೊಂಡಾಗ ಎಷ್ಟು ವೈಜ್ಞಾನಿಕವಾಗಿ ಇದಾವೆ ಅಂತ ನೋಡೋದಾದ್ರೆ ಹೊಟ್ಟೆಲ ಉಸಿರನ್ನ ಹೊರಗೆ ಹಾಕುವಾಗ ಕಂಠದ ಆಳದಲ್ಲಿ ನಾವು ಉಸಿರನ್ನ ತಡೆ ಹಿಡಿತೀವಿ, ಗ ಗ ಗ ಗಂಗ ಆಗುತ್ತೆ. ಅಂತ ಅಕ್ಷರಗಳನ್ನ ನಾವು ಕಂಠವ್ಯ ಅಂತ ಕರಿತೀವಿ. ನಾಲ್ಕೆ ತುದಿಯನ್ನ ಮುಂಭಾಗಕ್ಕೆ ಒತ್ತಿ ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ಚ ಚ ಚ ಜನ್ಯ ಆಗುತ್ತೆ. ಅಂತ ಅಕ್ಷರಗಳನ್ನ ತಾಲವ್ಯ ಅಂತ ಕರಿತೀವಿ. ನಾಲ್ಗೆಯನ್ನ ಹೊರಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ಟ ಟ ಡ ಡನ್ನ ಆಗುತ್ತೆ. ಅಂತ ಅಕ್ಷರಗಳನ್ನ ನಾವು ಮೂರ್ಧನ್ಯ ಅಂತ ಕರಿತೀವಿ. ನಾಲ್ಗೆ ತುದಿಯನ್ನ ಹಲ್ಲಿಗೆ ಬಡಿದು ಅಲ್ಲೇನಾದ್ರೂ ಉಸಿರು ತಡೆ ಹೇಳಿದ್ರೆ ತ ತ ದ ದನ್ನ ಆಗುತ್ತೆ. ಅಂತ ಅಕ್ಷರಗಳನ್ನ ನಾವು ದಂತವ್ಯ ಅಂತ ಕರಿತೀವಿ. ಹೊಟ್ಟೆಲಿರೋ ಉಸಿರನ್ನ ಹೊರಗೆ ಹಾಕುವಾಗ 2 ತುಟಿಗಳು ತಡೆ ಮಾಡಿದ್ರೆ ಪ ಪ ಪ ಬೊಮ್ಮ ಆಗುತ್ತೆ. ಅಂತ ಅಕ್ಷರಗಳನ್ನ ಒಷ್ಟಾಕ್ಷರಗಳು ಅಂತ ನಾವು ಕರಿತೀವಿ ಅಂತ. ಅಂದ್ರೆ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಒಂದೊಂದು ಜಾಗದ ಮೂಲಕ 5 ಅಕ್ಷರಗಳನ್ನ ಹುಡ್ತಾವಲ್ಲ, ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ನೋಡಿ, ಓದಿದ್ದನ್ನ ಬರೆಯುವಂತಹ, ಬರೆದಿದ್ದನ್ನ ಓದುವಂತಹ, ಮಾತನಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಅದಕ್ಕೋಸ್ಕರ ನಮ್ಮ ಕನ್ನಡದಲ್ಲಿ ಮೊದಲ ವ್ಯಾಕರಣ ಗ್ರಂಥವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣದಲ್ಲಿ ಮೊದಲ ವ್ಯಾಕರಣ ತಜ್ಞರಾಗಿರ್ತಕ್ಕಂಥ ಕೇಶಿರಾಜರು ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ನಾಭಿ ಮೂಲದೋಳ್ ಕಹಳೆಯ ಪಾಂಗೀನದೋಳ್ ತನುವಾದ್ಯಂ ನಾಲಿಗೆ ವಾದನ ದಂಡಂ ಶಬ್ದ ದ್ರವ್ಯಂ ಜನಯಿಸುಗಂ ಅಕ್ಷರದರ ರೂಪಂ ಶ್ವೇತಾದರ ಕಾರ್ಯಂ ಅಂತ ಹೇಳುತ್ತಾರೆ. ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ, ನಾಭಿ ಅಂತಂದ್ರೆ ಕನ್ನಡದಲ್ಲಿ ಹೊಕ್ಕಳನ್ನ ನಾವು ನಾಭಿ ಅಂತ ಕರಿತೀವಿ. ಹೊಕ್ಕಳಿನಿಂದ ಕನ್ನಡ ಅಕ್ಷರ ಶುರುವಾಗಿ ಕಹಳೆ ಆಕಾರದಲ್ಲಿ ಅದು ಹೊರಹೊಮ್ಮಿ ಇಡೀ ದೇಹವೇ ಅದಕ್ಕೆ ವಾದ್ಯ. ನಾಲಿಗೆ ಅನ್ನೋದು ತಮಟೆ ಆಕಾರದಲ್ಲಿ ಬಳಸಲ್ಪಡುತ್ತೆ. ಶಬ್ದ ಅನ್ನೋದು ಹುಟ್ಟುತ್ತೆ. ಶಬ್ದದ ಮೂಲ ರೂಪ ಅಕ್ಷರ ಆಗಿರುತ್ತೆ. ಕನ್ನಡವನ್ನ ಮಾತನಾಡಿದಾಗ ಬೆಳಕನ್ನ ಚೆಲ್ಲದ ರೀತಿ ಆಗುತ್ತೆ ಅಂತ ಕೇಶಿರಾಜ್ ಅವ್ರು ಏನ್
ಮಾಡಿದ್ರು ಅಂತಂದ್ರೆ ಶಬ್ದಮಣಿ ದರ್ಪಣದಲ್ಲಿ ಹೇಳಿದ್ರು ಅಂತ. ಇವತ್ತು ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಲಿಂಕ್ ಲ್ಯಾಂಗ್ವೇಜ್ ಆಗಿ ಮೆರೆದಾಡ್ತಿರ್ತಕ್ಕಂಥ ಆಂಗ್ಲ ಭಾಷೆಗಾಗ್ಲಿ ಮತ್ತು ಭಾರತದಲ್ಲಿ ಹೆಚ್ಚಾಗಿ ಬಳಸುವಂಥ ಹಿಂದಿಗಾಗ್ಲಿ ತನ್ನದೇ ಆದಂಥ ಒಂದು ಸ್ವಂತ ಲಿಪಿ ಇಲ್ಲ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಆಂಗ್ಲ ಭಾಷೆ ಈ ಒಂದು ಲ್ಯಾಟಿನ್ ಲಿಪಿಯನ್ನು ಬಳಸಿ ಬರೆದ್ರೆ ಹಿಂದಿಯವರು ದೇವನಾಗರಿ ಲಿಪಿಯನ್ನು ಬಳಸಿ ಬರೀತಾರೆ. ಆದರೆ ಇದೆಲ್ಲದರ ನಡುವೆ ನಮ್ಮ ಕನ್ನಡ ತನ್ನದೇ ಆದಂಥ ಒಂದು ಸ್ವಂತ ಲಿಪಿಯನ್ನು ಇಟ್ಟು ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತಲ್ಲ, ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ. ಇವತ್ತು ನಾವು ಹೇಳ್ತೀವಿ ಏನು ಅಂತಂದ್ರೆ ಕನ್ನಡ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರುತ್ತೆ. ಇವತ್ತು ಎಷ್ಟು ಜನ ಕವಿಗಳು ನಮ್ಮ ಒಂದು ನಾಡಿನಲ್ಲಿ ಇದ್ದು ಹೋದ್ರು ಅಂತ ನೋಡೋದಾದ್ರೆ ಹೇಳುತ್ತಾರೆ, ಗೋವಿಂದಪ್ಪಯ್ಯವರು ಕನ್ನಡಿಗರ ತಾಯಿ ಎಂಬಂತ ಒಂದು ಕವನದಲ್ಲಿ ಹೇಳುತ್ತಾರೆ, ಜೈನರಾದ ಪೂಜ್ಯಪಾದ ಕೊಂಡಕುಂದವರಿಯರು ಮಧ್ವಯತಿಯೇ ಬಸವಪತಿಯೇ ಮುಖ್ಯಮತಾಚಾರ್ಯರು ಶರಫಪಂಪರನ್ನರು ಲಕ್ಷ್ಮೀಪತಿ ಜನ್ನರು ಷಡಕ್ಷರಿ ಮುದ್ದಣ್ಣರು ಪುರಂದರವರಣ್ಯರು ತಾಯಿ ನಿನ್ನ ಬಸಿರೆ ಹೊನ್ನ ಘನಿವಿದ್ಯಾರಣ್ಯರು ಅಂತಕ್ಕಂಥ ಇಷ್ಟೆಲ್ಲ ಕವಿವರಣ್ಯರು ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ನಮ್ಮ ಕನ್ನಡ ತಾಯಿಯ ಒಂದು ನಾಡನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಗುಣಗಾನವನ್ನು ಮಾಡಿ ಹೋಗಿದ್ದಾರೆ ಅಂತ. ಕೇವಲ ಇದಷ್ಟೇ ಅಲ್ಲದೆ ಇವತ್ತು ಕೇವಲ ಸಂಸ್ಕೃತಿಯಲ್ಲಿ ಅಷ್ಟೇ ನಮ್ಮ ಒಂದು ನಮ್ಮ ಒಂದು ಕರ್ನಾಟಕ ಮುಂದಿಲ್ಲ. ಇವತ್ತು ವಾಸ್ತುಶಿಲ್ಪ ಅಂತ ನೋಡೋದಾದ್ರೂ ಕೂಡ ಹೇಳ್ತಾರೆ ಏನು ಅಂದ್ರೆ, ಹಳೆಯ ಬೀಡ ಬೇಲನಾಡ ಮಾಡು ಮಿನಿತ ಸುಂದರಂ ಬಿಳಿಯ ಕೊಳದ ಕಾರ ಕಳೆದ ನಿಡುಕೊರೆ ನಿತು ಬಂದುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೇ ನುಡಿಯುವುದಲ್ಲ ಹಿಂಗತೆಗೆ ನಿವಾಲ ಸೊಲ್ಲ ಎಮ್ಮ ತೃಷಿಗೆ ದಕ್ಕಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ನಾಡನ್ನು ಕಿಸು ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತ ನೋಡೋದಾದ್ರೆ, ನಿಡುಕರು ಅಂತಂದ್ರೆ ನಿಡಿದಾಗಿ ನಿಂತಿರ್ತಕ್ಕಂಥ 17 ಮೀಟರ್ ಎತ್ತರ ಇರ್ತಕ್ಕಂಥ ಬೃಹತ್ ಏಕಶಿಲಾ ಮೂರ್ತಿ ಗೊಮ್ಮಟೇಶ್ವರ ಮೂರ್ತಿ ಇರೋದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಂತ. ಇವತ್ತು 60 ಮೀಟರ್ ಎತ್ತರ ಇರ್ತಕ್ಕಂಥ ಜಗತ್ತಲ್ಲೇ ಇಲ್ಲದೆ ಇರ್ತಕ್ಕಂಥ ಪಿಸುಮಾತಿನ ಗ್ಯಾಲರಿ ಇರೋದು ಬಿಜಾಪುರದಲ್ಲಿ ಅಂತ. ಬಿಜಾಪುರದಲ್ಲಿ ಇರ್ತಕ್ಕಂಥ ಗೋಲ ಗುಮ್ಮಟ ಇರೋದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ ಅಂತ. ಕೇವಲ ಅಷ್ಟೇ ಅಲ್ಲದೆ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ವೈಭವದ ಹಂಪಿ ಇರುವುದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ. ಕೇವಲ ಅದಷ್ಟೇ ಅಲ್ಲದೆ ಏಷ್ಯಾದಲ್ಲೇ 2ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಜಿಂದಾಲ್ ಸಂಸ್ಥೆ ಇರೋದು ಕೂಡ ನಮ್ಮ ಒಂದು ಕರ್ನಾಟಕದಲ್ಲಿ. ಕೇವಲ ಅದಷ್ಟೇ ಅಲ್ಲದೆ ಹೇಳ್ತಾರೆ 290 ಮೀಟರ್ ಇಂದ ಧುಮುಕುವಂತಹ ವಿಶ್ವವಿಖ್ಯಾತಿ ಪಡೆದಿರ್ತಕ್ಕಂಥ ಜೋಗ ಜಲಪಾತ ಇರುವುದು ಕೂಡ ನಮ್ಮ ಕರ್ನಾಟಕದಲ್ಲಿ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧು ಮಿತ್ರರೇ ಅಂತ. ಇವತ್ತು ಬೇರೆ ಭಾಷೆಗೆ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವ್ಯಾಮೋಹಿತರಾಗ್ತಾ ಇದ್ದೀವಿ. ಇವತ್ತು ಬಹಳಷ್ಟು ಜನ ಮಕ್ಕಳು ನಾವಿಲ್ಲಿ ಸೇರಿದ್ದೀವಿ, ಬಹಳಷ್ಟು ಜನ ಪಾಲಕ ಪೋಷಕರು ಇವತ್ತು ನಾವು ಸೇರಿದ್ದೀವಿ. ಇವತ್ತು ಎಷ್ಟು ಜನ ತಮ್ಮ ಮಕ್ಕಳು ತಮ್ಮ ತಾಯಂದಿರಿಗೆ ಅಮ್ಮ ಅಂತ ಕರೀತಾರೆ, ಬಹಳಷ್ಟು ಜನ ಏನಂತ ಕರೀತಾರೆ ಅಂತಂದ್ರೆ ಮಮ್ಮಿ ಅಂತ ಕರೀತಾರೆ. ಹಾಗಾದ್ರೆ ಇವತ್ತು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಏನು ಅಂತಂದ್ರೆ, ಇವತ್ತು ಯಾವ್ದಾದ್ರು ಒಂದು ಮಗು ತಮ್ಮ ತಂದೆ ತಾಯಿ ಹತ್ರ ಬಂದು ಅಮ್ಮ ಅಪ್ಪ ಅಂತ ಕನ್ನಡದಲ್ಲಿ ಕರೆದಾಗ ಎಷ್ಟು ಜನ ಪೋಷಕರು ಖುಷಿ ಪಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅಪ್ಪಿ ತಪ್ಪಿ ಒಂದು ಆಂಗ್ಲ ಪದವನ್ನು ಆಡ್ಬಿಟ್ರೆ ಸಾಕು ಅವ್ರ ಖುಷಿ ಪಾರವೇ ಇರೋದಿಲ್ಲ ಅಂತ ಹೇಳ್ಬೋದು. ಇವತ್ತು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಒಂದು ಮಗು ಅಮ್ಮ ಅಂತ ಕನ್ನಡದಲ್ಲಿ ಕರೆದಾಗ ಹೌ ಮೆನಿ ಟೈಮ್ಸ್ ಐ ಟೋಲ್ಡ್ ಯು ಸೇ ಮಮ್ಮಿ ಡ್ಯಾಡಿ ಅಂತಕ್ಕಂಥ ಎಷ್ಟೋ ಜನ ಪಾಲಕ ಪೋಷಕರನ್ನು ನಾವು ನೋಡಿದ್ದೀವಿ. ಆದ್ರೆ ಇವತ್ತು ಮಮ್ಮಿ ಅಂದ್ರೆ ಏನು ಅಂತ ನಾವು ಜಾಲತಾಣದಲ್ಲಿ ಹುಡುಕಿದ್ರೆ ಅಲ್ಲಿ ಬರೋದು ಯಾವುದೋ ಒಂದು ತಾಯಿ ತನ್ನ ಮಗುವನ್ನ ಕಂಕುಳದಲ್ಲಿ ಇಟ್ಕೊಂಡು ಕೂತಿರೋ ಭಾವಚಿತ್ರ ಅಲ್ಲಿ ಬರೋದಿಲ್ಲ. ಅಲ್ಲಿ ಬರೋ ಭಾವಚಿತ್ರ ಎಂತದ್ದು ಅಂತಂದ್ರೆ ಕೋರೆ ಹಲ್ಲಿರ್ತಕ್ಕಂಥ ತಲೆ ಹಡಿಸ್ಕೊಂಡಿರ್ತಕ್ಕಂಥ ಕೆಂಪು ಕಣ್ಣಿನ ರಾಕ್ಷಸಿ ಚಿತ್ರ ಬರುತ್ತೋ ಹೊರತು ತಾಯಿ ಚಿತ್ರ ಬರೋದಿಲ್ಲ ಅಂತ. ಇವತ್ತು ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು, ನಮಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ತಾಯಿಯನ್ನ ರಾಕ್ಷಸಿಗೆ ಹೋಲಿಸೋದು ಸರಿನಾ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ಇವತ್ತು ಕೇವಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಮಾತ್ರ ಕನ್ನಡದಲ್ಲಿ ಮಾತನಾಡಲ್ಲ. ಇವತ್ತು ಜಗತ್ತಿನಲ್ಲಿ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರು ಕೂಡ ಅದು ಮೊದಲು ಮಾತನಾಡೋದು ನಮ್ಮ ಕನ್ನಡ ಭಾಷೆಯನ್ನ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಂತ. ಯಾಕೆಂದ್ರೆ ಅದು ಮೊದಲು ಮಾತನ್ನ ಶುರು ಮಾಡೋದೇ ಅಮ್ಮ ಅಂತಕ್ಕಂಥ ಒಂದು ಪದದಿಂದ ಅಂತ. ಇವತ್ತು ಕೇವಲ ಅಷ್ಟೇ ಅಲ್ಲದೆ ನಾವು ಯಾವುದಾದ್ರೂ ಒಂದು ತಪ್ಪು ಮಾಡಿದಾಗ ತಪ್ಪಾಯಿತು ಅಂತ ಕೇಳೋದಿಲ್ಲ, ಸಾರಿ ಅಂತ ಕೇಳುತ್ತೀವಿ. ಸ್ವಲ್ಪ ಯೋಚನೆ ಮಾಡಬೇಕು, ನಾವು ಸಾರಿ ಅಂತ ಕೇಳಿದಾಗ ಎಷ್ಟು ಆ ವ್ಯಕ್ತಿಯ ಹೃದಯಕ್ಕೆ ಮುಟ್ಟುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ತಪ್ಪಾಯ್ತು ಸ್ವಾಮಿ, ಈ ಒಂದು ತಪ್ಪನ್ನು ಇನ್ನೊಮ್ಮೆ ಮಾಡಲ್ಲ, ನನಗೆ ಕ್ಷಮಿಸಿ ಅಂತ ಕೇಳಿದಾಗ ನೇರವಾಗಿ ಆ ವ್ಯಕ್ತಿಯ ಹೃದಯಕ್ಕೆ ಹೋಗುತ್ತೆ ಅಂತ. ಅಂದರೆ ಹಿತವನ್ನ ಉಣಬಡಿಸುವಂಥ ಯಾವುದಾದ್ರೂ ಒಂದು ಭಾಷೆ ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಹೆಮ್ಮೆಯಿಂದ ಹೇಳಬಹುದು ಅಂತ. ಇವತ್ತು ನಾನು ಯಾವುದೇ ಒಂದು ಭಾಷೆ ವಿರೋಧಿ ಅಲ್ಲ, ನಮ್ಮ ಕನ್ನಡ ಭಾಷೆಯ ಒಂದು ವೈಶಿಷ್ಟ್ಯತೆಯನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಇವತ್ತು ನಾವು ಗೊತ್ತಿದೆ ನಮಗೆ ರತ್ನತ್ರಯರು ಅಂತ ಹೇಳುತ್ತಾರೆ. ಇವತ್ತು ರನ್ನ ಪೊನ್ನ ಜನರಲ್ಲಿ ರತ್ನತ್ರಯರಲ್ಲಿ ಒಬ್ಬರಾಗಿರ್ತಕ್ಕಂಥ ರನ್ನ ಹುಟ್ಟಿದ್ದು ಬಳೆಗಾರ ವಂಶಸ್ಥರಲ್ಲಿ ಅಂತ ಹೇಳುತ್ತಾರೆ. ಅಂದ್ರೆ ಅವ್ರು ಹೊರಬೇಕಾದದ್ದು ಮಲ್ಹಾರ. ಆದ್ರೆ ಮಲ್ಹಾರ ಹೊರುವಂತ
ಕೈಯಲ್ಲಿ ಮಹಾಕಾವ್ಯವನ್ನ ಬರೆಯೋದಾದ್ರೆ, ಕೇವಲ 46 ವರ್ಷದ ವ್ಯಕ್ತಿ ನಮಗೆ ದೇವರಾಗೋದಾದ್ರೆ ಆ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾ ಕೈಲಾಸಕ್ಕೆ ಹೋದ್ರು ಕೂಡ ಶಿವ ಪಾರ್ವತಿ ಹತ್ರ ಕನ್ನಡ ಮಾತನಾಡ್ತೀನಿ ಬಿಟ್ರೆ ಬೇರೆ ಭಾಷೆಯನ್ನ ಮಾತನಾಡಲ್ಲ ಅಂತ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರೇ ನಮ್ಮೆಲ್ಲರೂ ಮುದ್ದಿನ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಶಕ್ತಿ ನಕ್ಷತ್ರ, ದೊಡ್ಡ ಮನೆ ಹುಡುಗ, ಕರ್ನಾಟಕ ರತ್ನ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಬಂಧುಗಳೇ ಅಂತ. ಅಂದ್ರೆ ಕೇವಲ 46 ವರ್ಷದ ವ್ಯಕ್ತಿ ನಮಗೆ ದೇವರಾಗೋದಾದ್ರೆ, ಈ ಒಂದು ಶಿಷ್ಯನ ಮನೆಗೆ ಗುರು ಬಾಗಿ ಬರಬಾರ್ದು ಅನ್ನೋ ಕಾರಣಕ್ಕೆ ಬಾಗ್ಲನ್ನೇ ಕಿತ್ತಿಡೋದಾದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ವನಕೆ ಒಬ್ಬವರಂತ ವೀರ ವನಿತೆಯರು ಹುಟ್ಟೋದೇ ಆದ್ರೆ, ಸಂಗೊಳ್ಳಿ ರಾಯಣ್ಣನಂತ ವಿಶ್ವಜ್ಯೋತಿ ಬಸವಣ್ಣನವ್ರು ಹುಟ್ಟೋದೇ ಆದ್ರೆ, ಇದನ್ನೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ನಾಡಿನ ಮಣ್ಣಿನ ಮಹಿಮೆ ಎಂತದ್ದು ಅಂತ. ಇವತ್ತು ಮನೆಗೂ ಒಂದೊಂದು ನಲ್ಲಿ ಇದ್ದ ಹಾಗೆ, ಮನೆಗೂ ಒಂದೊಂದು ಬಾವಿ ಇದ್ದ ಹಾಗೆ ಎಷ್ಟೋ ಊರುಗಳ ಪಕ್ಕನೇ ನದಿಗಳು ಹರಿತಾ ಇದ್ದಾವೆ ಅಂತ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ನದಿಗಳು ಹರಿತಾ ಇದ್ದಾವೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಹೇಳ್ತಾರೆ ಏನು ಅಂದ್ರೆ, ಕಾವೇರಿ, ಕೃಷ್ಣ, ತುಂಗಭದ್ರ, ಕಾಳಿಂದಿ, ಅಘನಾಶಿನಿ, ತುಂಗಾ, ಭದ್ರಾ, ಶರಾವತಿ, ಘಟಪ್ರಭಾ, ಮಲಪ್ರಭಾ, ಕಬಿನಿ, ಪಾಲಾರ್, ಪೆನ್ನಾರ್, ನೇತ್ರಾವತಿ, ಅರ್ಕಾವತಿ, ಭೀಮಾ, ಕುಮಾರಧಾರ, ವರದಾ, ಶಿಂಷಾ, ಮಾಂಡವಿ, ಕಾವೇರಿ, ಸೌಪರ್ಣಿಕಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ವರಾಹಿ, ಹಾರಂಗಿ, ಕುಮುದ್ವತಿ, ಗುರುಪುರ ನದಿ, ಶಾಂಭವಿ, ಕಪಿಲ, ಸೌಪರ್ಣಿಕಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ಸುವರ್ಣವತಿ, ಯಗಿಚಾ ನದಿ, ಚಕ್ರಾ ನದಿ, ಕಾಗಿನಾ ನದಿ, ಮಂಜಿರಾ ನದಿ, ಲಕ್ಷ್ಮಣ ತೀರ್ಥ, ಹೀಗೆ ಹಲವಾರು ನದಿಗಳು ಹರಿತಕ್ಕಂಥದ್ದು ನಮ್ಮ ಕನ್ನಡ ನಾಡು ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಬಂಧುಗಳೇ ಅಂತ. ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತೇ ಹೇಳಿದ್ದಾರೆ, ಹುಟ್ಟೋದೇ ಆದ್ರೆ ಕನ್ನಡ ನಾಡಲ್ಲೇ ಹುಟ್ಟೋಣ, ಮೆಟ್ಟೋದೇ ಆದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟೋಣ ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಕನ್ನಡ ಅನ್ನೋದು, ಕನ್ನಡದ ಬಗ್ಗೆ ಮಾತನಾಡ್ತಾ ಹೋದರೆ ದಿನವೇ ಸಾಲೋದಿಲ್ಲ ಅಂತ. ಅಷ್ಟು ವೈಶಿಷ್ಟ್ಯತೆ ಒಂದು ಭಾಷೆ ಯಾವುದು ಅಂತಂದ್ರೆ ನಮ್ಮ ಕನ್ನಡ ಅಂತ ಹೇಳ್ತೀನಿ. ಇವತ್ತು ಕನ್ನಡದ ಉಳಿಕೆ ಬಗ್ಗೆ ನೋಡ್ತಾ ಹೋದ್ರೆ ಹೇಳ್ತಾರೆ, ಇವತ್ತು ಅಂದಿನ ಹಿರಿಯರು ಆಂಬ್ಯುಲೆನ್ಸ್ಗೆ ಮದ್ದು ಬಂಡಿ ಅಂತ ಕರೀತಾ ಬಂದಿದ್ರೆ, ಇವತ್ತು ನಾವು ಆಂಬ್ಯುಲೆನ್ಸ್ಗೆ ಮದ್ದು ಬಂಡಿ ಅಂತಾನೆ ಕರೀತಾ ಇದ್ವಿ. ಅವತ್ತವರು ಬಸ್ಸಿಗೆ ಮಂದಿ ಬಂಡಿ ಅಂತ ಕರೀತಾ ಬಂದಿದ್ರೆ, ಇವತ್ತು ನಾವು ಬಸ್ಸಿಗೆ ಮಂದಿ ಬಂಡಿ ಅಂತಾನೆ ಕರೀತಾ ಇದ್ವಿ. ಅವತ್ತವರು ಡಾಕ್ಟರ್ಸ್ಗೆ ಮಾಂಜುಗ ಅಂತ ಕರೀತಾ ಬಂದಿದ್ರೆ, ಇವತ್ತು ನಾವು ಡಾಕ್ಟರ್ಸ್ಗೆ ಮಾಂಜುಗ ಅಂತಾನೆ ಕರೀತಾ ಇದ್ವಿ. ಅವತ್ತವರು ಜೆರಾಕ್ಸಿಗೆ ನೆರಳಚ್ಚು ಅಂತ ಕರೆದಿದ್ರೆ, ಇವತ್ತು ನಾವು ಜೆರಾಕ್ಸಿಗೆ ನೆರಳಚ್ಚು ಅಂತಾನೆ ಕರೀತಾ ಇದ್ವಿ. ಅವತ್ತವ್ರು ಲ್ಯಾಪ್ಟಾಪಿಗೆ ತೊಡೆಗಣಕ ಅಂತ ಕರೆದಿದ್ರೆ, ಇವತ್ತು ನಾವು ಲ್ಯಾಪ್ಟಾಪಿಗೆ ತೊಡೆಗಣಕ ಅಂತಾನೆ ಕರೀತಾ ಇದ್ವಿ. ಅವತ್ತವ್ರು ಬೀಟ್ರೂಟಿಗೆ ಕೆಂಬೇರು ಅಂತ ಕರೆದಿದ್ರೆ, ಇವತ್ತು ನಾವು ಬೀಟ್ರೂಟಿಗೆ ಕೆಂಬೇರು ಅಂತಾನೆ ಕರೀತಾ ಇದ್ವಿ. ಬೀಟ್ರೂಟ್ ಅನ್ನುವಂತ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಅಂತ. ಇವತ್ತು ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ಕಾಗಲ್ಲ, ದೀಪಗಳಿಗೆ ನೀರು ಹಾಕಿ ಬೆಳಗಿಸಕ್ಕಾಗಲ್ಲ. ಅದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನ ಹಿಂದಿಯಲ್ಲೋ, ತೆಲುಗುದಲ್ಲೋ, ತಮಿಳ್ನಲ್ಲೋ, ಆಂಗ್ಲದಲ್ಲೋ ಮಾತಾಡಿ ನಮ್ಮ ಕನ್ನಡವನ್ನ ಬೆಳೆಸಕ್ಕಾಗಲ್ಲ. ಕನ್ನಡವನ್ನ ಬೆಳೆಸಬೇಕು ಅಂದ್ರೆ ಕನ್ನಡದಲ್ಲೇ ಮಾತನಾಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಹೇಳ್ತಾರೆ, ಗುರುಗಳು ಹೇಳಿದ್ರು ಒಂದು ಮಾತನ್ನ, ಏನು ಅಂತಂದ್ರೆ ಕನ್ನಡವನ್ನ ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅನ್ನೋ ಒಂದು ಮಾತನ್ನ ಮೊದಲು ನಿಲ್ಲಿಸೋಣ ಅಂತ. ಹೌದು ಸರಿ, ಯಾಕೆ ಅಂತಂದ್ರೆ ಇವತ್ತು ಕನ್ನಡವನ್ನ ಬೆಳೆಸೋಕೆ ನಾವ್ಯಾರ್ರಿ? ಕನ್ನಡವನ್ನ ಎಷ್ಟೋ ಜನ ಬೆಳೆಸೋಗಿದ್ದಾರೆ. ಪಂಪ, ರನ್ನ, ಜನರಿಂದ ಹಿಡಿದು ಕುವೆಂಪು, ಕಾರಂತ, ಬೇಂದ್ರೆ ಅವರವರೆಗೂ, ಡಾಕ್ಟರ್ ಅಂಬರೀಶ್ ಅವರಿಂದ, ಡಾಕ್ಟರ್ ರಾಜ್ಕುಮಾರ್ ಅವರಿಂದ, ಅಷ್ಟೇ ಅಲ್ಲದೆ ಶಂಕರ್ ನಾಗ್ವರೆಗೂ ಹಲವಾರು ರೀತಿಯಲ್ಲಿ ಹಲವಾರು ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಕನ್ನಡ ನಾಡನ್ನ ಬೆಳೆಸೋಗಿದ್ದಾರೆ. ಇವತ್ತು ಕನ್ನಡವನ್ನ ಸಮರ್ಥವಾಗಿ ಬಳಸುವಂತ ಅಗತ್ಯತೆ ಇದೆ ಅಂತ ಹೇಳ್ತಾ ಇವತ್ತು ಹೇಳ್ತಾರೆ, ಏನು ಅಂತಂದ್ರೆ ಮಧುಮೇಹ ಇದ್ದವರಿಗೆ ಸಕ್ಕರೆ ಕೊಡಲ್ಲ, ಈ ರಕ್ತದೊತ್ತಡ ಇದ್ದವರಿಗೆ ಉಪ್ಪು ಕೊಡಲ್ಲ. ಅದೇ ರೀತಿ ನಾ ಇರೋವರೆಗೂ ನಾನು ಕನ್ನಡವನ್ನ ಬಿಡಲ್ಲ, ಕನ್ನಡಿಗ ತಂದೆಗೆ ಬಂದ್ರೆ ಚೆನ್ನಾಗಿರಲ್ಲ ಅಂತಕ್ಕೊಂದು ಮಾತನ್ನ ಹೇಳ್ತಾ ಕೊನೆಗೊಂದು ಮಾತು ಹೇಳ್ತೇನೆ. ಒಂದು ಏನು ಅಂದ್ರೆ ಇವತ್ತು ಕವಿರಾಜ ಮಾರ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪದ ನರಿದು ನುಡಿಯಲು ನುಡಿದುದ ನರಿದಾರ ಎಲುವೋರ್ ಪರ ನಾಡವರ್ಗಳು ಚದುರರ್ ನಿಜದಿಂ குறித்தோதும் காப்பிய பிரயோக பரிணித மத்திகள் சுபடர்கள் கவிகள் சுப்பிரபுகள் செல்வர்கள் ಬಿಜನர்கள் ಗುಣಿಗಳು ಅಭಿಮಾನಿಗಳ ತಿಗ್ರರ್ ಗವೀರ ಚಿಂತರ್ ವಿವೇಕಿಗಳು ನಾಡವರ್ಗಳು ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂದ್ರೆ ಸುಬಟರ್ಗಳು ಈ ಒಂದು ಕನ್ನಡಿಗರು ಯಾವ ರೀತಿ ಆಗಿದ್ರು ಅಂದ್ರೆ, ಭಟರು ಅಂದ್ರೆ ಯೋಧರನ್ನ ನಾವು ಕರಿತೀವಿ, ಸುಬಟರ್ಗಳು ಅಂದ್ರೆ ಒಳ್ಳೆ ಯೋಧರಾಗಿದ್ರು, ಕವಿಗಳಾಗಿದ್ರು, ಗುಣವಂತರಾಗಿದ್ರು, ಚಲವಲ್ಕರ್ ರೂಪವಂತರಾಗಿದ್ರು, ಬಿಜನರ್ಗಳ ಕುಲದಿಂದ ಹುಟ್ಟಿದವರು ನಮ್ಮ ಕನ್ನಡಿಗರಾಗಿದ್ರು. ಕುರಿತೋದದೇನೆ ಕಾವ್ಯ ಪ್ರಯೋಗವನ್ನೇ ಮಾಡುವಷ್ಟು ಸಾಮರ್ಥ್ಯ ಉಳ್ಳವರು ನಮ್ಮ ಕನ್ನಡಿಗರಾಗಿದ್ರು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಕನ್ನಡ ನನ್ನ ಮನಸ್ಸು, ಕನ್ನಡ ನನ್ನ ಕನಸು, ಕನ್ನಡವೇ ನನ್ನ ಹೆಮ್ಮೆಯ ಸೊಗಸು, ಕನ್ನಡಿಗರ ಬಾಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ನನಗೆ ಮುನಿಸು 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 ಅಂತ ಹೇಳ್ತಾ ನನ್ನ ತೊದಲ್ ನುಡಿಗಳನ್ನ ಆಲಿಸಿದಂತ ಎಲ್ಲ ಜಿಂದಾಲ್ ಸಂಸ್ಥೆ ಎಲ್ಲ ಸಿಬ್ಬಂದಿಯವರಿಗೂ ಕೂಡ, ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅನಂತ ಕೋಟಿ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಬರಲಿ.
ಕುಮಾರಿ ಅನುಷಾ ಕರಿಬಸಯ್ಯ ಹಿರೇಮಠ ಅವರಿಗೆ. ಇಲ್ಲ ಒಂದು ಪ್ರಶ್ನೆ ಇದೆ ಕುಮಾರಿ ಅವರ, ಒಂದು ಪ್ರಶ್ನೆ ಇದೆ, ನಮ್ಮೆಲ್ಲರ ಕಡೆಯಿಂದ ಒಂದು ಪ್ರಶ್ನೆ ಇದೆ. ನಿಮ್ಮ ಈ ಜ್ಞಾನದ ಹಾಗೂ ವೇದಿಕೆಯ ಯಾವುದೇ ಭಯ ಇಲ್ಲದೆ ಮಾತಾಡ್ತಿರಲ್ಲ, ಇದ್ರ ಗುಟ್ಟನ್ನ ಬಿಟ್ಕೊಟ್ಟೇ ಹೋಗ್ಬೇಕು. ಗುರುಗಳು ಮೊದಲಿಂದನೂ ನಾನು ಏನು ಅಂತಂದ್ರೆ ಭಾಷಣ ಮಾಡ್ತಾನೆ ಬಂದಿದ್ದೀನಿ. ಅಂದ್ರೆ ಮೊದಲಿಂದನೂ ಏನು ಮಾಡಿದ್ರು ಅಂತಂದ್ರೆ ನಮ್ಮ ಶಾಲೆಯ ಗುರುಗಳಾಗಿರ್ಬೋದು, ನಮ್ಮ ತಂದೆ ತಾಯಿಯಂದ್ರಾಗಿರ್ಬೋದು, ಎಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂತಂದ್ರೆ ಈ ಒಂದು ಧೈರ್ಯವನ್ನ ತುಂಬ್ತಾ ಹೋಗಿದ್ರು. ನಾವು ಮೊದಲೇ ಕೇಳ್ತಾ ಇದ್ದೆ, ನನಗೂ ಹೆದರಿಕೆ ಆಗುತ್ತೆ ಅಪ್ಪಾಜಿ, ನಾನು ಹೆಂಗೆ ಹೋಗ್ಲಿ ನನ್ನ ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಅಂದಾಗ ಹೇಳ್ತಾ ಇದ್ರು, ನೀ ಹೆದರ್ಬೇಡ, ನಿನ್ ವೇದಿಕೆ ಹತ್ತುವಾಗ ನಿನಗೇನು ಗೊತ್ತಿಲ್ಲ, ನಿನಗೆ ವೇದಿಕೆ ಇಳಿದಾಗ ನಿನಗೇನು ಗೊತ್ತಿಲ್ಲ ಅಂತ ಅನ್ಕೋ, ಆದರೆ ವೇದಿಕೆ ಹತ್ತದಾಗ ನೀನೇ ಜ್ಞಾನವಂತೆ ಅಂತ ತಿಳ್ಕೊ, ಮುಂದೆ ಕೂತು ಯಾರು ಜ್ಞಾನವಂತರಲ್ಲ, ನೀನು ತಿಳಿಸ್ಕೊಡ್ತಾ ಇದೆಯಾ ಅಂತಕ್ಕಂಥ ಮಾತನ್ನ ನಿನ್ನ ನೆನಪಿನಲ್ಲಿ ಇಟ್ಕೊಂಡು ನೀವು ವೇದಿಕೆ ಹತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಗುರುಗಳೇ. ಅದಕ್ಕೋಸ್ಕರ ನಾನು ಯಾವತ್ತೂ ಏನು ಮಾಡ್ತೀನಿ ಅಂತಂದರೆ ಒಂದು ಧೈರ್ಯದಿಂದ ಮಾತನಾಡಲಿಕ್ಕೆ ಆ ತಾಯಿ ಭುವನೇಶ್ವರಿ ದೇವಿಯಿಂದ ನಮಗೇನೋ ಒಂದು ಆಶೀರ್ವಾದ ಇದೆ ಅಂತ ಹೇಳ್ತಾ, ಇದೆ ಕನ್ನಡ ಅಭಿಮಾನಿಗಳ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ಧನ್ಯವಾದ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅನುಷಾ ಅವರಿಗೆ. ಇದೀಗ ನಮ್ಮೆಲ್ಲರ ಮಧ್ಯೆ ಇನ್ನೋರ್ವ ಅತಿಥಿಗಳಾಗಿ ಸರ್, ದಯವಿಟ್ಟು ಆಸನವನ್ನು ಸ್ವೀಕರಿಸಿ. ಇನ್ನೋರ್ವ ಅತಿಥಿ